ಸರ್ಕಾರಗಳ ಉದ್ದೇಶ ಏನೇ ಇದ್ದರೂ ಸಂತರ ಜಯಂತಿಗಳನ್ನು ಸರ್ಕಾರದಿಂದಲೇ ಆಚರಿಸಲು ಘೋಷಣೆ ಮಾಡಿದ್ದಾರೆ. ಆದರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಆ ಜಯಂತಿಗಳಲ್ಲಿ ಭಾಗವಹಿಸಿ 4 ಮಾತಾಡುವ ಜೊತೆಗೆ ಆ ಸಮುದಾಯದ ಸಮಸ್ಯೆಗಳ ಬಗ್ಗೆ ತಿಳಿಯುವ ಕನಿಷ್ಠ ವ್ಯವಧಾನವೂ ಇಲ್ಲವಾಗಿದೆ. ಇದಕ್ಕೆ ಉತ್ತಮ ನಿದರ್ಶನ ಇಂದು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಸಂತ ಸೇವಾಲಾಲ್ ಮಹಾರಾಜ್ ಜಯಂತ್ಯೋತ್ಸವ. ಲಂಬಾಣಿ ಸಮುದಾಯದ ಆರ್ತಿ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ತೀರಾ ಹಿಂದುಳಿದ ಸಮುದಾಯವಾಗಿದೆ. ಆದರೆ ಈ ಸಮುದಾಯ ಸಂಖ್ಯೆಯಲ್ಲಿ ತೀರಾ ಕಡಿಮೆ ಇರುವ ಕಾರಣದಿಂದಲೋ ಏನೋ ಪಾಪ ನಮ್ಮ ಜನಪ್ರತಿನಿಧಿಗಳಿಗೆ ಈ ಸಮುದಾಯದ ಜಯಂತಿಯ ಬಗ್ಗೆ ಆಸಕ್ತಿಯೇ ಇಲ್ಲವಾಗಿದೆ. ಹಾಗಾಗಿಯೇ ಇಂದು ನಡೆದ ಸಂತ ಸೇವಾಲಾಲ್ ಜಯಂತಿಗೆ ಶಾಸಕರಾಗಲಿ ಸಂಸದರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಭಾಗವಹಿಸಿಲ್ಲ. ಹೋಗಲಿ ಅಧಿಕಾರಿಗಳಾದರೂ ಭಾಗವಹಿಸಿದ್ದಾರಾ ಎಂದರೆ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರನ್ನು ಹೊರತುಪಡಿಸಿದರೆ ಜಿಲ್ಲಾಧಿಕಾರಿ ಸೇರಿದಂತೆ ಉಳಿದ ಯಾವುದೇ ಅಧಿಕಾರಿಗಳು ಭಾಗವಹಿಸದಿರುವುದು ಆ ಸಮುದಾಯದವರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಸಂತ ಸೇವಾಲಾಲ್ ಮಹಾರಾಜ್ ಅವರ ಜಯಂತ್ಯೋತ್ಸವದಲ್ಲಿ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರು ಭಾಗವಹಿಸಿ ಮಾತನಾಡಿ, ಕಾಡಿನಲ್ಲಿ ವಾಸ ಮಾಡುವ ಸಮುದಾಯವಾಗಿದೆ. ಮೂಲ ಸೌಕರ್ಯಗಳ ಕೊರತೆ ಇದ್ದರೂ ಲಂಬಾಣಿ ಸಮುದಾಯದವರು ಅವರ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವುದು ಅಭಿನಂದನಾರ್ಹ ವಿಚಾರವಾಗಿದೆ ಎಂದರು. ಅಲ್ಲದೆ ತಾಂಡಾಗಳಲ್ಲಿ ವಾಸ ಮಾಡುವ ಸಮುದಾಯ ಆಚಾರ ವಿಚಾರ ಕಲೆ ವೇಷಭೂಷಣ ಇಂದಿಗೂ ಉಳಿಸಿಕೊಂಡಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿದರೆ ನಮ್ಮ ಸಮುದಾಯ ಮತ್ತು ನಾವು ಉಳಿಯಲು ಸಾಧ್ಯ. ಹಾಗಾಗಿ ಲಂಬಾಣಿ ಸಮುದಾಯ ಇಂದಿಗೂ ಅವರ ಸಂಸ್ಕೃತಿಯನ್ನು ಉಳಿಸಿಕೊಂಡಿರುವುದು ಶ್ಲಾಘನೀಯ. ಇವರು ವಾಸಿಸುವ ತಾಂಡಾಗಳು ಇಂದಿಗೂ ಮೂಲ ಸೌಕರ್ಯಗಳಿಂದ ವಂಚಿತವಾಗಿವೆ. ಇಂತಹ ಪ್ರದೇಶಗಳಿಗೆ ಮೂಲ ಸೌಕರ್ಯ ಒದಗಿಸಲು ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮ ವಹಿಸುವುದಾಗಿ ಹೇಳಿದರು. ತಮ್ಮದು ಯಾವುದೇ ಸಮುದಾಯಕ್ಕಿಂತ ಯಾವುದೇ ಕೀಳು ಬೇಕಾಗಿಲ್ಲ. ಯಾಕೆ ಅಂತಂತಂದ್ರೆ ಅತ್ಯುತ್ತಮವಾಗಿ ಕಾಡು ಮೇಡಲ್ಲಿ ನೆಲೆಸಿ ಅಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ. ಪಟ್ಟಣ ಪ್ರದೇಶಗಳಲ್ಲಿ ಜೀವನ ಮಾಡೋದು ತುಂಬಾ ಸುಲಭ. ಆದರೆ ಕಾಡಿನಲ್ಲಿ ಒಂದು ನಿಮ್ಮದೇ ಆದಂತಹ ಒಂದು ತಾಂಡಾದಲ್ಲಿ ದೂರದಲ್ಲಿ ವಾಸ ಮಾಡೋದು ತುಂಬಾ ಕಷ್ಟ. ಇಷ್ಟು ನಾವು ವೈಜ್ಞಾನಿಕವಾಗಿ ಮುಂದುವರೆದರೂ ಸಹ ನಗರ ಪ್ರದೇಶಗಳಲ್ಲಿ ನಾವು ಮೂವ್ ಆಗ್ತಾ ಇದ್ದೀವಿ. ಆದರೂ ಸಹ ನಿಮ್ಮ ಸಂಸ್ಕೃತಿಯನ್ನು ಹಂಗೆ ಉಳಿಸ್ಕೊಂಡಿದ್ದೀವಿ. ಇದಕ್ಕಾಗಿ ನಿಮ್ಗೆ ಜೋರಾಗಿ ಒಂದು ಚಪ್ಪಾಳೆಯನ್ನು ಕೊಡ್ಬೇಕಂತ. ಯಾವುದೇ ಕಾರಣಕ್ಕೂ ನಿಮ್ಮ ಆಚಾರ ವಿಚಾರಗಳು ಸಂಸ್ಕೃತಿ ತಮ್ಮ ನಡೆ ವೇಷಭೂಷಣ ಏನೇ ಆಗಲಿ ಯಾವುದೇ ಕಾರಣಕ್ಕೂ ನೀವು ತೆಲುಗು ಫಿಲಿಮಲ್ಲಿ ಒಂದು ಹೇಳ್ತಾರೆ ಪುಷ್ಪ ಇಟ್ಟು ತಗ್ಗೆದೇಲೇದು ಅಂತ, ಆ ಥರ ನೀವು ತಗ್ಗೆದೇಲೇದು. ಲಂಬಾಣಿ ಸಮುದಾಯದ ಮುಖಂಡ ನರಸಿಂಹನಾಯಕ್ ಮಾತನಾಡಿ, ಸಂತ ಸೇವಾಲಾಲ್ ಜಯಂತಿಯನ್ನು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸರ್ಕಾರ ಯಾವುದೇ ಇರಲಿ ಈ ಬಗ್ಗೆ ಗಮನ ಹರಿಸುತ್ತಿಲ್ಲ. ಶಾಸಕ ಸಂಸದ ಸೇರಿದಂತೆ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಬಂದಿಲ್ಲ. ಇದರಿಂದ ನಮ್ಮ ಸಮುದಾಯದ ಕಷ್ಟಗಳನ್ನು ಯಾರಿಗೆ ಹೇಳಬೇಕೆಂದು ಪ್ರಶ್ನಿಸಿದರು. ಇನ್ನು ಸಂತ ಸೇವಾಲಾಲ್ ಜಯಂತಿಯನ್ನು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಹೀನಾಯವಾಗಿ ನೋಡುತ್ತಿದ್ದಾರೆ. ಬಾಗೇಪಲ್ಲಿ ಚೇಳೂರು ಗುಡಿಬಂಡೆ ತಾಲೂಕುಗಳಲ್ಲಿ ತಾಂಡಾಗಳು ಹೆಚ್ಚಾಗಿದ್ದು ನಮ್ಮ ಸಮುದಾಯ ಪ್ರಬಲವಾಗಿದೆ. ಜಿಲ್ಲೆಯಲ್ಲಿ 25 ತಾಂಡಾಗಳಿವೆ. ಆದರೆ ಯಾವುದೇ ತಾಂಡಾಗೆ ಮೂಲ ಸೌಲಭ್ಯಗಳಿಲ್ಲ. ಇದರಿಂದ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಾಂಡಗಳ ಅಭಿವೃದ್ಧಿಗೆ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಜಿಲ್ಲಾ ಕೇಂದ್ರದಲ್ಲಿ ಸಮುದಾಯ ಭವನ ಅಗತ್ಯವಿದ್ದು ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ನೀಡುವ ಬಗ್ಗೆ ಮತ್ತು ತಾಂಡಾಗಳಿಗೆ ಮೂಲ ಸೌಕರ್ಯ ಒದಗಿಸಲು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರೆ ಮನವಿ ಮಾಡಬಹುದಿತ್ತು. ಆದರೆ ಯಾವುದೇ ಜನಪ್ರತಿನಿಧಿ ಬಾರದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಇದರಿಂದ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವುದಾದರೂ ಯಾರಿಗೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಮ್ಮ ಸಮುದಾಯದ ಬಗ್ಗೆ ಕನಿಕರ ತೋರಬೇಕೆಂದು ಅಳಲು ತೋಡಿಕೊಂಡರು. ಇದು ಫೆಬ್ರವರಿ 15ನೇ ತಾರೀಕು ನಮ್ಮ ಸೇವಾಲಾಲ್ ಕಾರ್ಯಕ್ರಮ ಜಯಂತಿ ಬರುತ್ತೆ. ಆ ಜಯಂತಿ ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿಯಾಗಿ ಮಾಡಬೇಕಂತ ನಮ್ಮ ಕೋರಿಕೆ ಇದೆ. MLA MP ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಮಗೆ ಸೌಲಭ್ಯ ಇಲ್ಲ. ದಯವಿಟ್ಟು ನಮಗೆ ಸೌಲಭ್ಯ ಮಾಡಿಕೊಡ್ಬೇಕು. ಇಲ್ಲಿ ಒಂದು ಗುರುಭವನ ಮಾಡಬೇಕು, ಸೇವಾಲಾಲ್ ಗುರುಭವನ. ಅದರಿಂದ ಈ ಗೌರ್ಮೆಂಟು ಯಾವ ಗೌರ್ಮೆಂಟ್ ಬಂದ್ರೂ ನಮಗೇನು ನೋಡ್ತಾ ಇಲ್ಲ, ನಮ್ಮ ಕಡೆ ಏನು ಗಮನ ಕೊಡ್ತಾ ಇಲ್ಲ. ಬರೀ ಸೇವಾಲಾಲ್ ಜಯಂತಿ ಮಾಡ್ತಾರೆ, ಮಾಡಿಬಿಟ್ಟು ನಮಗೆ ಸಪೋರ್ಟ್ ಯಾವ ಕಡೆಯೂ ಇಲ್ಲ. MLA ಬಂದಿಲ್ಲ, MP ಬಂದಿಲ್ಲ,
ಕನಿಷ್ಠ DC 2ನೇ DC ಬಂದಿದ್ದಾರೆ, DC ಸಹ ಬಂದಿಲ್ಲ. ಆದರೆ ನಮ್ಮ ಜಯಂತಿ ಹೀನವಾಗಿ ನೋಡ್ತಾ ಇದ್ದಾರೆ. ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ಜಿಲ್ಲಾ, ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಳೂರು ತಾಲೂಕು ಇವೆಲ್ಲ ತಾಲೂಕಲ್ಲಿಂದ ಇದ್ದಾರೆ ನಮ್ಮ ನಾಯಕರು, ಬಂಜಾರ ಲಂಬಾಣಿಸ್ ಅವರು. ಆದರೆ 10-25 ಊರಿದೆ ಲಂಬಾಣಿ ತಾಂಡಗಳು. ಆ ತಾಂಡಗಳಿಗೆ ನಮಗೇನು ಸೌಲಭ್ಯ ಇಲ್ಲ, ಯಾವ ಕಾರಣಕ್ಕೂ ನಮಗೆ ಅನುಕೂಲ ಇಲ್ಲ. ದಯವಿಟ್ಟು ನಮಗೆ ಸೌಲಭ್ಯ ಏನಿದೆ ನಮ್ಮ ಸೇವಾಲಾಲ್ ಜಯಂತಿಗೆ ಅಭಿವೃದ್ಧಿಯಾಗಿ ಮಾಡಬೇಕು ಅಂದ್ಬಿಟ್ಟು ನನ್ನ ಕೋರಿಕೆ. ಗೌರ್ಮೆಂಟ್ ಅವರಿಗೆ ನಾನು ಕೋರಿಕೊಂಡು ಇದೇ ಕೇಳ್ತಾ ಇರೋದು, ನಮಗೂ ಭವನ ಬೇಕು, ನಮ್ಮ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಲಂಬಾಣಿ ಜನಕ್ಕೆ ಸ್ವಲ್ಪ ಅಭಿವೃದ್ಧಿ ಇಂಪ್ರೂವ್ ಮಾಡಬೇಕಂತ ಕಳಿ ಕೇಳ್ಕೊಳ್ತಾ ಇದ್ದೀನಿ. ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.